ಬಿಗಿಟ್ಟಂಗ್ ಹೆಣಿರ್ಲಿ ಸ್ವರ್ಸ್ ಬರಬ್ಬರಿ ಎಷ್ಟು ಒಂದ್ 8 ಮೀಟರ್ ಬೇಕಾಗ್ಬೋದು ಅಂತೇಳಿ ತಂದನಿಪ್ಪ ಸೆಣಬ್ ಉಳ್ದಿದ್ದು ಹೊಳಿ ಕೊಡ್ತೇನೆ ಅಂತ ಹೇಳಿ ನಾವು ಅಂಗಡ್ಯಾಗ ಹ್ಞೂ ಅಂತ ಅಂದಾನ. ಇಲ್ಲಡ 2 ಸುತ್ತ ಹೆಚ್ಚಿಗೆ ಆಗೋಲ್ತಕ್ಕ ಚಂದ ಹೆಣಿರಿ, ಆಮೇಲೆ ಬಿಗಿಟ್ನಂಗ್ ಹೆಣಿರಿ, ಜೋತ್ ಬಿಡುವಂಗ್ ಹೆಣಿಬೇಡ್ರಿ, ತಾಯಿ ಮಗ ಮಕ್ಕೋಬೇಕಿಬ್ರು. ಏ ಗೌಡ್ರೆ, ಇದೇನ್ ಫಸ್ಟ್ ಟೈಮ್ ಅನ್ರಿ ಮಾಡಾಕತ್ತಿರೋದ್ ನಾವ ಇಂಥವ್ ಏಸ್ ಹೊರಸ್ ಹೆಣದೇವೆ ಏನಾತ್ತಾಗ. ಸುಮ್ನೇರಿ ನೀವು ನೋಡ್ರಿ ಹೆಂಗ್ ಹೆಣಿತೇನೆ ಅಂತೇಳಿ. ಅಲ್ಲ ಏನ್ ನನ್ನ ಮಗಳಿಗೆ ನಾನೇ ಹೆಣದವ, ಇಡೇ ಊರ್ ಮಂದಿಗೆ ನಾವೇ ಹೆಣದ್ ಕೊಡೋರು ನಮಗಂತೀರಪ್ಪ. ನೋಡ್ರಿ ಒಟ್ರು ನೋಡಿ ಮಾಡಿ ಇನ್ನೊಂದು 10 ರೂಪಾಯಿ ಹೆಚ್ಚಿಗೆ ಕೊಡ್ರಿ. ಏ ಗೌಡ್ರ, ಯಾರ ಊರಾಗ ಹಡದ್ರ ಅಂದ್ರ ಅಷ್ಟ ನಮಗ್ ಕೆಲಸ. ಕೆಲವ್ರಂತ್ರು ಕಾದಿಟ್ಟಿರ್ತಾರ್ರಿಪ್ಪ ಹೊರಸ್ನ. ಹೋಗಲೇ ಒಂದ್ ಹೆಣ್ಮಕ್ಳು ಬಾಣೆತನ ಮುಗಿದ್ರಾಗ ಒಂದ್ ಹೊರ್ಸ್ ಕೊಳತ್ ಹೋಗತ್ತಪ್ಪ. ಆ ಹುಡುಗರು ರುಚಿ ಒಯ್ಯೋದಕ್ಕೆ ಹೊರಸ್ ತಡಿತೈತೇನು? 6-7 ತಿಂಗಳು ಮಿಸಕ್ಬಾರ್ದು ನೋಡೋದು. ಇಲ್ಲ ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಆಕತ್ ಬಡ ಆಕತ್ ಕೆಲಸ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ನೀವು. 150 ರೂಪಾಯಿ ಕೊಡ್ತೇನೆ ನೋಡಪ್ಪ. ಏನ್ರಿ ಗೌಡ್ರ, ಆಳಿಗೆ ಒಂದು 100 ರೂಪಾಯಿ ಬೀಳ್ಬಾರ್ದನ್ರಿ? 150 ಕೊಟ್ರೆ ಯಾವ ಎರಡು ತಗೋಬೇಕು, ನಾ ಎರಡು ತಗೋಬೇಕು. ಕುತ್ಕೊಂಡು ಈ ನಮ್ನಿ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಹೆಣೆ ಆಯ್ತೀವಿ. ಕೈ ಅನ್ನೋ ನೋಡ್ರಿ ಇಲ್ಲಿ ಯಾ ನಮ್ನಿ ಎಳದ್ ಎದಕ್ ಬರ್ತಾವ ಇವು ಕೈ. 100 ರೂಪಾಯಿ ಹಾಕಿ 200 ರೂಪಾಯಿ ಸುದ್ದು ಕೊಡ್ರಿ. 100 ರೂಪಾಯಿ ಪಗಾರ ಬರ್ತತಿ. ಕಾತಿ ನಮ್ದ, ಸೆಣಬ್ ಬಂಬು ನಮ್ದ ಮಗನ, ಹೆಣದು ಕೊಡಾಕಟ್ಟ 200 ಕೊಡ್ಲಿ. ಹಂಗ್ ಮಾಡ್ಬೇಡ್ರಿ ಗೌಡ್ರ. ಏನ್ ನಮ್ಗೆ ಏನ್ ಗಿಟ್ಟುದಿಲ್ಲ ಇದ್ರಾಗ. ಇದು ಕೆಲಸ ಏಟಿರ್ತೈತಿ ಅಂತ ಮಾಡ್ರಿ. ಆಯ್ತು ರೂಪಾಯಿ 200 ರೂಪಾಯಿ ಕೊಡ್ತೀನಿ, ಪಟಪಟ ಹೆಣಿ. ನೋಡ್ರಿ 5 ನಿಮಿಷ ಕಣ್ಣು ಮುಚ್ಚಿ ಕಣ್ಣು ಬಿಡದ್ರಾಗ ಆಕತಿ. ಗೌಡ್ರ ಹೆಂಗೈತ್ ಹೊರಸ? ಬಾರಿ ಆತಲ್ಲೇ ಹೊರ್ಸ. ಆತ್ ಬಿಡು. ಕರೆನಲ್ಲೇ ಕೆಲಸ ಬಾರಿ ಚಮತ್ ಬಿಡು ನಿಂದು. ಏನ್ ಚಂದ ಹೆಣದಿರಿ ಏನ್ತಾನ. ಕರೆನು ಮಸ್ತ್ ಆಗೈತಪ್ಪ, ಬಾಳ ಚಲೋ ಆಗೈತೆ ಹೊರಸ್ ಮಾತ್ರ. ಅಡ್ಡಿ ಇಲ್ಲ. ಹೌದ್ ಅನ್ಬೇಕು ಬಿಡು ನಿಮಗರ ಮತ್ತ. ಕರೆನಲ್ಲಿಪ್ಪ ಖುಷಿ ಆತ್ ನನಗ. ಆತು 200 ರೂಪಾಯಿ ಅಲ್ಲ ಕೊಡ್ತೇನಂತ ತಗೋರಿ. 200 ರೂಪಾಯಿ ಸುದ್ದಿದ್ರಾಗ ಒಂಚೂರ ಮನಿ ಬಾಕಲಕ್ಕೆ ಇಟ್ಟು ಕೊಟ್ಬರ್ರಿ. ಹಂಗ ತಗೋರಿ 200 ರೂಪಾಯಿ ಐತಿದ್ರಾಗ ರೊಕ್ಕ. ಅಲ್ಲ ಗೌಡ್ರ, ಆದ್ರೂ ಇತ್ತಿತ್ತಾಗ ಏನೋ ಒಂಚೂರು ಮೊದ್ಲಿನಂಗ ಜೀಪುಣ್ತನ ಬಿಟ್ಟಿರ್ ನೋಡ್ರಿ. ಒಂಚೂರು ಕಡಿಮೆ ಆಗೈತ್ರಿ ಗೌಡ್ರ. ಏನ್ ಮಾಡ್ಬೇಕ್ ಬಿಡ್ಲೇ ಜಿಪುಣ್ತನ ಮಾಡಿ. ಒಂದ್ ಟೈಮ್ನೇ ಮಾಡ್ತಿದ್ನಪ್ಪ, ಇತ್ತಿತ್ತ ಕಡಿಮೆ ಮಾಡೇನೀಗ. ಬರ್ರಿ ಗೌಡ್ರ, ನಿಮ್ ಬಾಗ್ಲಕ್ಕೆ ಇಟ್ಟೋಕೆ ತೋರಿಪ್ಪ 200 ತೋರಿ. ಸಿದ್ದಾ, ಏ ಸಿದ್ದಾ. ಏನ್ ಬೇ? ಏ ನಿಮ್ ತಂಗಿ ಬರಕತ್ತಾಳಂತಲ. ಅದಕ್ಕ ಈಗ ನಿಮ್ಮ ಮಾವ ಫೋನ್ ಹಚ್ಚಿದ್ನು. ಈಕಿ ಯಾರಿಗೆ ಇವನ್ ಫೋನಿಗೆ ಅರ್ಜೆಂಟ್ ಐತಿ ಅಂತ ಏನೋ ಕೆಲಸ, ಹೊಳ್ಳಿ ಹೋಗ್ತಾನಂತ ಮದ ಬಸ್ಗೆ. ಅದಕ್ಕೆ ಬಂದು ನಿಮ್ಮ ತಂಗಿನ ಸ್ವಲ್ಪ ಕರ್ಕೊಂಡು ಹೋಗ್ರಿ ಅಂತ ಹೇಳ್ರಿ ಅಂತೇಳಿ ಹಚ್ಚಿದ್ನವ. ಅದಕ್ಕೆ ಹೋಗುಂದಿಟ್ಟು ಗಾಡಿ ತಗೊಂಡೋಗಿ ಚಕ್ಡಿ ತಗೊಂಡೋಗು, ಹೋಗಿ ಪಟಕ್ನ ಕರ್ಕೊಂಬ. ಆತ ತಡಿಬಿ. ಕಸ್ತೂರಿ ಹೆಂಗಾಗೈತ್ವ ಹೊರಸ? ಚಲೋ ಆಗೈತನ? ಹ್ಞೂಪ್ಪ, ಮಸ್ತ್ ಆಗೈತಿ ಹೊರಸ. ಬಾ ಚಲೋ ಹೆಣದಾರ. ನಮ್ಮೂರಾಗ ಏನಿದ್ರು ಅವ್ರ ನೋಡಿ ಹೊರಸ್ ಹೆಣಿಯಾರ ಅಂದ್ರ ಕರೆನ. ಹಣ್ಣುಗಳಿಬ್ರು ಭೀಮಣ್ಣ ಆತ ಬರ್ಮಣ್ಣ ಆತ ಬಾ ಚಲೋ ಹೆಣ ಕೊಡ್ತಾರ. ಭೀಮಣ್ಣ ಆತ ಬರ್ಮಣ್ಣ ಆತಂತ ಅಲ್ಲೇ ಅವ್ರೇನ್ ಪುಕ್ಕಟ್ಟ ಹೆಣ್ ಕೊಟ್ರನ? 200 ರೂಪಾಯಿ ತಗೊಂಡಾರ ಇದಕ್ಕೆ ಹೆಣ್ಯಾಕ ಗೊತ್ತುನು? ಯವ್ವ ದೇವ್ರೆ, ಸೆಣಬನಂದ್ ಬಂಬುಗಳ ತಂದು ಕೋಲ್ ಕಾಲೆಲ್ಲ ಮಾಡಿ ಕೊಟ್ಟವ ನಾನು. ಅಲ್ಲಿ ಹೆಣದ ಕೊಡಾಕ ಅಷ್ಟು ರೊಕ್ಕ ಮರ ಅವ್ರಿಗೆ. ಯಾಕ ಬಾಳ ಆತಲ್ರಿ? ಯಾಕೆ ಬಾಳ ಆತಪ್ಪ? ಅಲ್ಲ ನೀ ಅನ್ಬೇಕಿಲ್ಲ, ನಾವ್ 100 ರೂಪಾಯಿ ಕೊಡ್ತೇನೆ ಅಟ್ಟ, ಅದ್ರ ಮ್ಯಾಗ ಕೊಡಾಕ ಆಗುದಿಲ್ಲ ಅಂತೇಳಿ. ಏನ್ ಮಾಡಿದ್ರು ಹೆಣಿವಲ್ರಿ ಬೇ? ಹೇಳಿ 150 ಕಿತ್ತಪ್ಪ. ಕಡಿಗೆ ಬ್ಯಾಡ್ರಿ ಗೌಡ್ರ, 200 ರೂಪಾಯಿನಾರಿ ಗೌಡ್ರ ಅಂತೇಳಿ ನಿಂತ ಬಿಟ್ರು. ಬೇರೆದ್ರ ಕಡೆ ಕೇಳಕ್ ಯಾರು ಹೆಣಿತಾರ? ಇವ್ರ ಹೆಣಿಯಾರ ಇಬ್ರು, ಮತ್ತೆ ಯಾರನ್ನ ಕೇಳ್ಬೇಕು? ಅದಕ್ಕೆ ಆಯ್ತು ತಗೋ ಮತ್ತೆ ಹೋಲತ್ತಾಗ ಹೇಳಂದ್ರೆ ಹೆಣಿವಲ್ರಾಕಂತೆ ಸುಮ್ಮನೆ ಅದೇ. ಅಲ್ಲ 200 ರೂಪಾಯಿ ಕೊಟ್ಟು ನೀವ್ ಹೆಣಸಿರಿ ಅಂದ್ರೆ ನಂಗೆ ನಂಬಕ್ ಆಗಲ್ತ. ಹೋಗ ಅವ್ರ ಮನಿ ಕಡೆ ಹೋಗಿ ನನ್ ಗಂಡ ಏಟ್ ಕೊಟ್ಟನ್ ರೊಕ್ಕ ಅಂತ ಕೇಳೋಗ. ನಂಬಕ್ ಆಗವಲ್ತಂದ್ ರೊಕ್ಕ ಕಳ್ಕೊಂಡು ನಾಕುಂತಾನ ಇಲ್ಲೇ ನಿಂದೇನ ತಿಂಡಿ. ಅಲ್ಲ ಆತ ಕೊಟ್ಟಿದ್ದೀರಿ, ಆಯ್ತು ಬಿಡ್ರಿ. ಹೋಲಿಗೆ ಯಾಕದ್ ಸುಮ್ಮನೆ ಮಾತ್ರ ಹೊರಸ್ ಮಾತ್ರ ಅಷ್ಟು ಚಲೋ ಹೇಳದಾರ ಬಿಡ. 6 ತಿಂಗಳು ಜಿಪ್ಪ ನಂಗಿಲ್ಲ ನೋಡು. ಆತ್ಲಾ ಎಟ್ಟತ್ತಿಲ್ಲೇ ಮಾತಾಡ್ಕೊಂಡು ನಿಂದಿರ್ತಿ, ಹೋಗಿ ಬರೋಗಟ್ಟೆ. ಹೊಕ್ಕನಿ ಒಣ ರಾಡಿಯೋ ಮರ ಇವು ಒಂದತ್ತಾಗ. ಯವ್ವ ನಾ ಹೋಗ್ಬರ್ತೇನೆ ಕೆಲ್ಸಕ್ಕೆ, ಹೊತ್ತಾತ. ಅಂದಂಗ ತೊಟ್ಲಾಗಿಟ್ಲಾ ಕೊಡ್ಬೇಕನ್ಬೇ ತವ್ರ ಮನೆಯವ್ರ ಏನಾರ ಅವ್ರಿಗೆ ಏನ ತಂದ್ರ ಅವ್ರ ತಂದ್ರ ನಡಿತೈತೆ? ಯಾರು ಹೇಳತಿ? ನಮ್ಮ ಮನ್ಯಾಗ ತೊಟ್ಲ ಕೊಡು ಇದು ಇಲ್ಲಪ್ಪ, ನಡವಳಿಕೆ ಇಲ್ಲ ತೊಟ್ಲ ಕೊಡೋದು. ನಾವು ನಮ್ಮ ಮನ್ಯಾಗ ಇಲ್ಲಿ ತೊಟ್ಲ ತರೋದು ಇಲ್ಲ. ಹೇಳ್ಬೇಕ ನಮ್ಮ ಮನ್ಯಾಗ ಮಂತ್ಯಂದ ತೊಟ್ಲನ ಕಟ್ಟೋದಿಲ್ಲ, ಇದೇ ಜೋಳಗಿನ. ಹೌದನ? ಈ ಕೆಲವೊಂದ್ ಮನೆ ನೋಡ್ತಿದ್ ನೀವು ಅದಕ್ಕೆ ತೊಟ್ಲದಾಗ ಹಾಕಿ ಹಿಂಗ್ ತೊಟ್ಲ ತಂದು ಮಾಡ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ಅವತ್ತೇ ನಾಮಕರಣದ ದಿನ ಹೆಸರಿಡಾಕ ಅಷ್ಟ ತೊಟ್ಟಲ ಹಾಕ್ತಾರೆ. ನಮ್ ಕಡೆ ತೊಟ್ಲ ಕಟ್ಟೋದು ಇದು ಇಲ್ಲ. ತೊಟ್ಟಲ್ದಾಗ ಹಾಕೋದು, ಅವ್ರ ತವ್ರ ಮನೆಯವ್ರು ಕೊಡೋದು, ಗಂಡ ಮನ್ಯಾಗಾರ ತಾವ ತರೋದು, ಇವ್ಯಾನ್ ನಡ್ತಿನೇ ಇಲ್ಲ. ಯವ್ವ ಹೊತ್ತಾತು, ಹಂಗಾರ ನಾ ಕೆಲ್ಸಕ್ಕೆ ಹೋಗ್ಬರ್ಲೆ? ನಂದು ಊಟ ಡಿಬ್ಬಿ ಎತ್ತಾಗಿಟ್ಟಿ ಅಲ್ಲೇ ಬಾಗಲಾಗ ಇಟ್ಟೆ ನೋಡ್ಪಾ. ಆಯ್ತು, ಹಂಗಾರ ಬರ್ಲೆ? ಸಂಜೆಗೆ ಬರ್ತಂತು. ಬರೋ ಹೊತ್ತಿನಾಗ ಏನಾರ ಬೇಕನ ಈಗ ಹೇಳ್ರಿ, ಮತ್ತೆ ಆಮೇಲೆ ಬಂದಿಂದ ಹೊಳ್ ಕಳ್ಸಕ್ ಹೋಗ್ಬಿಡ್ರಿ ನನ್ನ. ಅಣ್ಣ ಪೌಡರ್ ಡಬ್ಬಿ, ಒಂದು ಕಾಡಿಗೆ ಡಬ್ಬಿ, ಆಮ್ಯಾಗ ಕೈಯಾಗ ಕಟ್ಟು ಕರಿಮಣಿ ಹಾಲ್ಮಣಿ, ಕಾಲಾಗ ಹಾಕಾಕ ಒಂದು ತಾಮ್ರದ್ದು ಇದು ಏನಪ್ಪ ಬಾಯಾಗ ಬರುವಲ್ವಲ್ಲ ಯಪ್ಪ, ಕಾಲ್ಗಡ್ಗ, ಆಮೇಲೆ ಕೊಳ್ಳಾಗ ಇದು ಗಜ್ಜಗ ಹಾಲ್ಮಣಿ ಕರಿಮಣಿ ಇದಕ್ಕೆ ಒಂದು ಸರ ಬರ್ತತಲ್ಲ, ಅದು ಏನ ತೊಗೊಂಬಾರ. ಹುಡುಗನ ಎದ್ರಾಕತ್ ಮತ್ತೆ ಅದಕ್ಕೆ ಇವೆಲ್ಲ ಹಾಕ್ಬೇಕು ಮಕ್ಕಳಿಗೆ.
ಏನ ಹಾಲ್ಮಣಿ ಕರಿಮಣಿದು ಕೈಯ ಕಟ್ಟು ಗುಂಡು ಆಮ್ಯಾಗ ಇದು ತಾಮ್ರದ್ದು ಇದು ಕಾಲ್ಗಡಗ ಆಯ್ತು ಕಾಡಿಗೆ ಪೌಡರ್ ಅಲ್ಲ ತೊಗೊಂಬರ್ತೇನೆ ಹಂಗ ಏ ಅಪ್ಪ ಅಂದಿದ್ದಕ್ಕೆ ನೆನಪಾತ್ ನೋಡು. ಒಂದ 30 ರೂಪಾಯಿ ಕೊಟ್ಟೆ ಅಂದ್ರ 3 ಮಲ್ಲಿನ ಅಂಗಿ ಬರ್ತಾವ. ಅಂಗಿ ಮೆತ್ತನ ಅಂಗಿ. ಅಂಗಿ ತಗೋ, ಚಡ್ಡಿನೂ ತಗೋ. ಅಲ್ಲೇ ಸಣ್ಣ ಇಟಿ ಕುಂಡಿ ಚಡ್ಡಿ ಬರ್ತಾವ ನೋಡು, ಅವನ್ ತಗೋ. ಯಾಕಂದ್ರೆ ಮತ್ತೆ ಈಗ ಲಂಗುಟಿ ಕಟ್ಟೋದ್ ಕರೆ, ಆ ಲಂಗುಟಿ ಬಿಗಿ ಆಕತ್ತಂತ ಪಾಪ ಹೊಕ್ಳಕ್ಕ, ಅದಕ್ಕೆ. ಆಯ್ತು ತೊಗೊಂಬರ್ತೇನೆ. ಹುಷಾರಾಗಿ ಹೋಗ. ಹಾಲು ಕುಡಿದಾತಾವ? ಹ್ಞೂ ಬೇ ಯಾವ ಈ ಕಡೆ ಯಾಕ ಅಷ್ಟು ಹಾಲು ಬರುವಲ್ವ? ಈ ಕಡೆ ಒಂದ ಕಡೆ ಬರ್ತಾವ ಸ್ವಲ್ಪ ಜಾಸ್ತಿ. ಕುಡಿದು ಅಲ್ಲೇ ಮಕ್ಕೊಂಡತಿ. ತೊಂಬೈಲ್ ಮೇಲೆ ಸಾಕ ಜೋಳಿಗೆ ಹಾಕ್ತೇನೆ ಖುಷಿನ. ಬಾಜಿ ಅದಕ್ಕೆ ನಿನ್ನೆ ಇಸ ಅಂತ ತಿನ್ಲಿಲ್ಲ ನೀನು. ಚಪಾತಿ ಜೊತೆಗೆ ಬಿಸಿ ಅದು ಮತ್ತೆ ಬೇರೆದ ಮೆಂತೆ ಚಟ್ನಿ ಮಾಡ್ತೀನಿ, ತಿನ್. ಮಸ್ತ್ ರುಚಿ ಅದ, ಚಟ್ನಿನೂ ರುಚಿ, ದೇಹಕ್ಕೂ ಭಾಳ ಚಲೋ. ಮೆಂತೆ ಏನು ಹಾಲು ಜಾಸ್ತಿ ಬರ್ತಾವ. ಬಾಂಟ್ಯಾರು ಮೆಂತೆ ಚಟ್ನಿ ತಿನ್ಬೇಕು. ಅದೇನು ಬೇಕಾದಂಗೆ ರುಚಿ ಇರ್ತೈತಿ. ಬಿಸಿ ಚಪಾತಿ ತುಪ್ಪ ಹಾಕ್ಕೊಂಡು ಒಂದಿಟ್ಟು ಮೆಂತೆ ಚಟ್ನಿ ಮೇಲೆ ತಿನ್ನಾಕತ್ರ ನಾಲ್ಕು ತಿನ್ಬೇಕು ಚಪಾತಿ. ಹಂಗಾಕತಿ ಒಂದು ತಿನ್ನವ. ಅದಕ್ಕೆ ಮಾಡ್ತೀನಿ, ತಿನ್ನವನ್ನ ತಿಂದೆ ಮಕ್ಕೋ. ಈಗ ಹೋಗು ಒಂದಿಟ್ಟು ಬೇಕಾ ಇದು ಏನದು ಒಲಿ ಕಡೆ ಬಂದು ಕುಂದಿರ್ತೀನಿ. ಹೊರಗೆ ಮಳೆ ಬರಾಕ್ತೈತಿ ಸಣ್ಣಗೆ. ಒಲ್ವ ಇವ ಬೆಳಗ್ಗಿನೂ ಕಾಸಿ ತಲೆ ಹಿಡಿಸ್ತೀರಿ, ಈಗೂ ಬಂದು ಅದಾಗ ಕುಂದ್ರಂತೀವಿ. ಅಲ್ಲ ನಾ ಇಲ್ಲೇ ಕುಂದಿರ್ತಾನೆ. ಆಯ್ತು, ನಿಮ್ಮ ಹತ್ತಿ ಬರ್ತಾ ತಡಿ. ಈಗ ಯಪ್ಪ ಬಿಸಲಾಗಿ ಹೋಗಿ ಬರೋಷ್ಟೊತ್ತಿಗೆ ಅಲ್ಲೇ ಕಾಲ್ ತಕೊಂಬಾರವ. ನೀರು ಟಾಳ್ ನೋಡಲ್ಲ ಹಂಡದಾಗ. ಕಸ್ತೂರಿ ಆರಾಮದ್ಯಾವ? ಹ್ಞೂ ಆರಾಮದೇನಿ. ಯವ್ವ ಆರಾಮದ್ಯಾ ಬೇ? ಏನ ಹಿಂಗದೇ ನೋಡವ ಜೀವ ಹಿಡ್ಕೊಂಡು. ನೀನು ನೋಡ್ತೇನೆ ಇಲ್ಲ ಬಿಡ ಅಂತ ಮಾಡಿದ್ದೆ ನಾನು. ಚಾಲು ಆತ್ ನಳ್ಳಾಕ. ಎಷ್ಟು ನೋಡ್ಕೊಂಡ್ರು ಮಗಳು ಬಂದಿನ ಚಾಡ ಹೇಳೋದು ಬಿಡೋದಲ್ಲ ಈ ಅತ್ತಿಗಳು. ಯಾಕ ಎಸ್ವರ್ಗಿ ಅಲ್ವೇ? ಅದೇನಿಲ್ಲ ಬಿಡ, ಈಕಿನ ಕೂಳ ತಿನ್ನಂಗಿಲ್ಲಲ್ಲ, ಹಂಗಾಗಿ ಸ್ವರ್ಗಿರ್ಬೇಕು. ಅಂದಂಗೆ ಆರಾಮದೇನ್ವಾ? ಹುಡುಗರು ಕರ್ಕೊಂಬರ್ಲಿಲ್ಲ? ಹುಡುಗರೆಲ್ಲ ಏನು ಸಣ್ಣವನ ಅದಕ್ಕಿಮ್ಮ. ಅವರು ಮದುವೆ ಮಕ್ಕಳು ಅದು ಇದಂತ ಅವ್ರ ಕೆಲಸದಾಗ ಅವ್ರು ಹೊಂದಾಣಿಕೆ ಆಗ್ಯಾರ. ನಾನು ಬೇಕಿ ಖಾಲಿ ಇದ್ದಕ್ಕೆ. ಇವರು ನನ್ನ ಗಂಡಂದು ಕೆಲಸ ಇತ್ತು, ಹಂಗಾಗಿ ಅವರು ಅತ್ತಾಗ ಇದಾದ್ರೆ ಮತ್ತೆ ನಾ ಏನು ಮಾಡ್ಬೇಕು, ಅದು ಅದ ಬಸ್ಗೆ ಹೊಳ್ಳೋದ್ರಲ್ಲ, ಅದಕ್ಕೆ ಅಣ್ಣ ಬಂದಿದ್ದ ಕರ್ಕೊಂಬರಕ್ಕೆ. ಆರಾಮದಿಯಲ್ಲ ಅದಕ್ಕಿಮ್ಮ? ಆರಾಮದೇ ನೋಡವ, ನೀನು ಆರಾಮದಿಯಲ್ಲ? ಅಷ್ಟು ಹುಡುಗರು ಮನ್ಯಾಗ ಗಂಡ ಎಲ್ಲರೂ ಆರಾಮದಾರಲ್ಲ? ಹ್ಞೂನವ ಎಲ್ಲರೂ ಆರಾಮದಾರ. ಕಸ್ತೂರಿ ಬಂದಿದ್ರ ನಿನ್ನ ಗಂಡ ಮನೆಯಾರ ಖುಷಿ ನೋಡಾಕ? ಹ್ಞೂ ಅತ್ತಿ ಬಂದಿದ್ರ ಹಂಗಂದ್ರೆ ಹೆಂಗ? ಅಯ್ಯೋ ಹೇಳಿದ ಕೂಟ್ಲೆ ಆಗ ಒಂದು ತಾಸ್ನ್ಯಾಗ ಅಂದ್ರೆ ಇಲ್ಲೇ ಅದಾರ. ಹ್ಞೂನಮ್ಮ, ಅತ್ತಿ ಮಾವ ಗಂಡ 3 ಮಂದಿ ಬಂದು ಹೋದ್ರು ನೋಡಾಕ. ನೋಡಿ ಮತ್ತೆ ಬರೇ ನೋಡೋಗೋದಷ್ಟ ಅಲ್ಲ, ಮತ್ತೆ ಒಂದು ತೊಲಿ ಚಲೋದು ಬಂಗಾರ ಚೈನ ಮಾಡಿಸ್ಕೊಂಬಂದಾರ ಖುಷಿಗೆ. ತೆಗೆದಿಟ್ಟೇನೆ, ಆಮೇಲೆ ತೋರಿಸ್ತಾನೆ. ಅದನ್ನ ಕೊಳ್ಳಾಗ ಹಾಕಿ ಕೊಬ್ಬರಿ ಖಾರ ಕೊಟ್ಟು ಚಂದಾಗಿ ನೋಡಿ ಮಾತಾಡಿಸಿ ಮಧ್ಯಾಹ್ನ ಊಟ ಗೀಟ ಮಾಡ್ಕೊಂಡು ಹೋದ್ರು. ನಸೀಬ್ ಬಿಡುವ ನಿಂದ. ನೋಡು ಗಂಡನ ಮನೆಯವ್ರು ನೋಡ್ತಿದ್ದಂಗತ್ ಬಂಗಾರ ಚೈನ ಹಾಕ್ಯಾರ. ನಮ್ಮ ಗಂಡನ ಮನೆಗೂ ಅದಾವ, ಅವೆಲ್ಲ ಹಾಕ್ಬೇಕು ಬಿಡು. ಅಲ್ಲಿ ಹೋಲ್ ಬಿಡು, ಮಾಡಿ ಹಾಕಿದ್ರೆ ಅವ್ರಿಗೆ ಬಿಟ್ರು, ಅವ್ರಿಗೆ ನಮ್ಮ ಮನೆಗೆ ಕೊಟ್ಟೋಕ್ಯವ ನಾವು. ಹೌದಿಲ್ಲ? ಈಗ ಹಾಕ್ಯಾರ ನಿನ್ನ ಗಂಡ ಮನೆಯವ್ರು, ನೀನು ಅದನ್ನು ವಾಪಸ್ ನಿನ್ನ ಗಂಡ ಮನೆಗೆ ಒಯ್ತಿ ಏನು ತವ್ರ ಮನೆಗೆ ಕೊಟ್ಟೋಕ್ಕಿ. ಆದರೂ ಏನಾನು ನೀ ತೋರ್ಸಿದ ಸಂಬಂಧ ನೋಡು ಎಷ್ಟು ಚಲೋ ನೋಡ್ಕೊಳಕತ್ತಾರ ಅವ್ರು. ಕಸ್ತೂರಿ ನೀ ಏನಾದ್ರೂ ನಿಮ್ಮ ಅತ್ತಿ ಋಣ ಮರಿಬಾರ್ದವ ಯವ್ವ. ನೋಡ್ದೇನ ಎಷ್ಟು ಜೀವನ ನೋಡ್ಕೋತಾಳ ನಿಮ್ಮ ಅತ್ತಿ. ಯಾಕಂದ್ರೆ ನಿಮ್ಮ ಅತ್ತಿನೂ ಜೀವ ನೋಡ್ಕೋತಾಳ, ತೋರ್ಸೋ ಸಂಬಂಧನೂ. ಇಲ್ಲಾಂದ್ರೆ ಆ ಹುಡುಗನ ನೀ ಯಾವಾಗ ನೋಡ್ಬೇಕು, ನಿಮ್ಮ ಅಪ್ಪ ಯಾವಾಗ ನೋಡ್ಬೇಕು ಅಂತ ಚಲೋ ಮಂತ್ಯಾನ ಸಂಬಂಧ ಬಂದು ಮದುವೆ ಮಾಡ್ಕೋಬೇಕಂದ್ರೆ ಹಂಗ ಆಕತ್ತೇನ? ನನ್ನ ಮಗಳನ್ನ ಎಷ್ಟು ನೆನ್ಸಿದ್ರು ಕಡಿಮೆ ಅಲ್ಲ. ನಿನ್ನೆ ನಿಮ್ಮವು ಮಾತಾಡಕತ್ತಿದ್ಲಲ್ಲ, ಹೇಳಕ್ಕಿಗೋಟ ಅಂತ ಬಂಗಾರದಂತ ಗಂಡ ಸಿಕ್ಕಾನ್ ಬೇ ನಮ್ಮ ಅತ್ತಿಯಿಂದ ನನಗಂತ ಹೇಳು. ಏನನ್ನತ್ತಿದ್ರವ ನನಗಂಗಾರ? ನೀ ಬಂದಿಲ್ಲಲ್ಲ ಯವ್ವ ನೋಡಾಕ, ಅದಕ್ಕೆ ಬಂದೇ ಇಲ್ಲ ನೋಡಾಕ. ಯಾಕ ಏನ ಎತ್ತ ಅಂತ ಹಂಗ ಅನ್ಲ ಅಷ್ಟ, ಏನಂದಿಲ್ಲ. ಅದ ಇರ್ತಾವಲ್ಲ ಬಂಗಾರ ತೊಂಬ ಅನ್ನು ನಿನ್ನ ಮಗಳಿಗೆ ಅಂತ ಹಚ್ಚಿದ್ಲಪ್ಪ ವಟ. ಏನ್ ತಂದ್ಯವ ಹುಡುಗ? ಬಂಗಾರ ತರ್ಬೇಕರೆ, ಬಂಗಾರ ತರಕ ರೊಕ್ಕನ ಇಲ್ದಂಗ ಬಿಡಯವ್ವ. ಅದಕ್ಕೊಂದು ಅಂಗಿ ಎಷ್ಟು ತಗೊಂಬಂದನಿ ನೋಡ. ನೀನು ನಾಮಕರಣ ಅದು ಐತಿ, ಇನ್ನೂ ಬೇಕಾದಷ್ಟು ಕಾರ್ಯಕಟ್ನ ಅದ ಬಿಡಯವ. ಈಗ ಎಲ್ಲ ಮುಗಿತನು? ಇಷ್ಟಕ್ಕೂ ಬಂಗಾರ ತಂದ್ರೆ ಅಷ್ಟ ಪ್ರೀತಿನು? ಇಲ್ಲಂದ್ರೆ ಇಲ್ಲನು? ಅದಕ್ಕೆ ತರನ್ ಬಂಗಾರ ತರನ್, ಯಾರಿಲ್ಲಂದ್ರೆ. ಅಲ್ಲ ಒಂದೇ ಹುಡುಗ ಹುಟ್ಟಿದಾಗ, ನನ್ನ ಮಗ ಹುಟ್ಟಿದಾಗೂ ಒಂದು ಗುಂಜಿ ಏನೂ ತರಲಿಲ್ಲ. ಅವಾಗ ಅಂದಿ ತರನ್ ಮತ್ತೆ ತರನ ಅಂದಿದ್ದು ವಾಪಸ್ ನಮ್ಮ ಕಸ್ತೂರು ಹುಟ್ಟಿದಾಗೂ ಏನೂ ಇಲ್ಲ ಬಿಡು ಒಂದು ಗುಂಜಿ. ಮದ್ವಿಗಾರ ಮದ್ವಿಗೂ ಇಲ್ಲ. ಅವ್ನ ಮದ್ವೆ ಹತ್ರ ಬಿಡು ಪಾಪ, ಅದು ಹಂಗ ಹೋಗಿ ತಾಳೆ ಕಟ್ಕೊಂಡು ಬಂದ. ಇನ್ನು ಈಗ ಈ ಹುಡುಗ ಹುಟ್ಟೈತಿ, ಈಗ ಇದಕ್ಕೂ ನೋಡಂತಡಿ ತರಂತಡಿ ಅಂತೀವ. ಒಟ್ಟ ಏನ ಹೋಗ್ಲಿ ಬಿಡು, ನಾವೇನು ಅದಕ್ಕಾಗಿ ಬಾಯಿ ತಕೊಂಡೇನು ಕುಂತಿಲ್ಲ. ಅಯ್ಯ ಅದಕ್ಕೆಮ್ಮ ನೀವು ಹೇಳೋದು ಹೆಂಗೈತಲ್ಲ, ಹಂಗಾರ ಬಂಗಾರ ತಂದ್ರೆ ಅಷ್ಟೇ ಪ್ರೀತಿ ಪ್ರೇಮ ಎಲ್ಲ ಸಂಬಂಧ ಅನುಬಂಧ. ಅಯ್ಯ ರೊಕ್ಕನ ಮುಖ್ಯ ಯವ್ವ ಅವ್ರಿಗೆ. ಈಗ ಹೋಗ್ಲಿ ಬಿಡಿ, ಯಾಕೆ ಜಗಳ ಮಾಡತ್ತೀರಿ ನೀವೆಲ್ಲರೂ? ಈಗ ಸುಮ್ಮನೆ ಆಗ್ರಿ. ಅಯ್ಯೋ ದೇವ್ರೆ, ಅಲ್ಲ ನನಗೇನು ಕಡಿಮೆ ಐತಿ ಹೇಳ್ರಿ ಯವ್ವ? ಸುಮ್ಮನೆ ಇರ್ತೀಯಲ್ಲ,
ನನ್ನ ಗಂಡನ ಮನೆಯಾರ ಬೇಕಂದಷ್ಟು ಸುರಿತಾರ ತಂದು ನನಗೆ ಯಾಕೆ ಬೇಕವ ಅತ್ತಿ ಬಂಗಾರ ಅಂತ ನಾನು ಸುಮ್ಮನೆ ನೀನು ಮಾತಾಡಿ ಕೆಟ್ಟಕ್ಕಿ ನೋಡ್ವೆ. ಅತ್ತಿ ನೀ ಏನು ತಲೆ ಕೆಡ್ಸ್ಕೊಬೇಡ, ನೀ ಯಾವ ಬಂಗಾರ ಬೆಳೆ ತರೋದು ಬೇಡ, ದೇವ್ರ ದಯದಿಂದ ನನಗೆಲ್ಲ ಐತಿ. ಅದನ್ನ ಹೇಳೋ ನಿಮ್ಮ ಅವ್ಗ, ಬಂಗಾರದಂತ ಸಂಬಂಧ ಹುಡುಕಿ ಕೊಟ್ಟಾರ, ಚಿನ್ನದ ಪಲ್ಲಕ್ಕಿ ಅಡ್ಡಾಡಕತ್ತೇನೆ ನಾನು, ಏನ ಕಾಲೆಲ್ಲ ಕೆಡ್ದಂಗ ಐತೆ ನನ್ನ ಜೀವನ, ಕೈಗೊಂದು ಕಾಲ್ಗೊಂದು ಆಳ ಐತಿ ಅಂತೇಳಿ ಹೇಳು. ಇದಕ್ಕ ಇನ್ನು ನೀವ ಹೊತ್ತೊಟ್ರೆ ನನ್ನ ಮಗಳ ಕಾಲು ತೊಳೆದು ನೀರು ಕುಡಿಬೇಕು, ಗಂಡ ಹೆಂಡತಿ ನೀವಿಬ್ರು ಗೊತ್ತನ. ನಿನ್ನ ಮಗಳಿಗೆ ಒಳ್ಳೆ ಜೀವನ ಸಿಕ್ಕೈತಿ, ಅದು ಆತು. ಜೊತೆಗೆ ಏನು ಬಂಗಾರ ಬೆಳ್ಳಿ ಇನ್ನೂ ಈಕಿನ ಕಸ್ತೂರಿನ ನನ್ನ ಮಗಳಿಗೆ ಕೊಡ್ಬೇಕು. ಅದ ಇದೊಂದು ಯಾಕೆ ಅನ್ಲಿಲ್ಲ ಇನ್ನು ಅನ್ನತ್ತಿದ್ದೆ, ಅಂದ ಬಿಟ್ರಲ್ಲ. ಈಗ ಆತ ಶಾಂತ ಹೋಗು ಚಾ ಮಾಡೋಗು. ನನಗೆ ಗೊತ್ತಿತ್ತು ನಿಮ್ಮವ್ ಹಿಂಗ ಅಂತಾಳ ಅಂತೇಳಿ. ನಾಂದೆ ನನ್ನ ಗಂಡ ಎಲ್ಲರ ಸಾಲ ಸೋಲ ಮಾಡಾದ್ರು ತೊಗೊಂಬಾರಪ್ಪ ಒಟ್ಟು ಏನಾರ ಬಂಗಾರ ಬೆಳ್ಳಿ, ಇಲ್ಲಂದ್ರೆ ಹೋಗತ್ಲೆ ನಮ್ಮ ಮತ್ತಿಗೆ ಮತ್ತಿಗಳು ಗರಿತಾಳ ಅಂತೇಳಿ ಎಲ್ಲಿ ಕೇಳ್ತಾರ ನನ್ನ ಮಾತು. ಈಗ ನಮ್ದು ಒಂಚೂರು ಸಾಲದ್ದು ಪಜಿತಿನ ಆಗೈತೆ ಬಿಡ್ಬೇವ, ಯಾರ ಮುಂದೆ ಹೇಳ್ಕೊಳ್ಳೋದು ಏನಂತ ಹೇಳ್ಕೊಳ್ಳೋದು. ಅಯ್ಯೋ ದೇವ್ರೇ, ಈಗ ನಾ ಬಂದಿದ್ದ ಉದ್ದೇಶ ಒಂದು ರೀತಿ ಕುತ್ತಿಗೆ ಬಂದತೆವ. ಈಗ ಕುತ್ತಿಗೆ ಬಂದತಿ ಏನಾತ? ಇರ್ಲಿ ಏನಾರ ಯಾಕಾಗೋಲ್ತಕ್ಕ ಮೊದಲು ಚಾ ಕುಡಿ, ವರ್ಷ ನೀರು ಕುಡಿ, ಏನಾರ ತಿನ್ನ, ಆಮೇಲೆ ಕುಂತ್ ಮಾತಾಡಕ್ ಬರ್ತತಿ. ಬಿಡ್ರಿ ನೀರಾಕ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತಾವ ಜಿಗ್ಯಾತಾವ ಇದೆ ಅಲ್ಲ ನೀನ ಅಲ್ಲಿ ಜಿಗ್ಯಾತಾವ ನಿನ್ನ ಜಿಗ್ಯಾತಲೆ ಅಲ್ಲ ನೀನ್ ಜಿಗ್ಯಾತಾವ
ಬಾ ಬಿಡು ನೀರ್ ಹಾಕ ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ ಸುಮ್ ಕುಂದ್ರ ಅಷ್ಟೇ ಟೆನ್ಷನ್ ಇಲ್ದಂಗೆ ಆತಾಳ ಈಗ ನನಗೆ ಮೊಸರು ತರಿಸ್ಬೇಕು ವಿಡಿಯೋ ನೋಡ್ರಿ ಅದಕ್ಕೆ ಮೊಸರು ತೋರ್ಸಕ್ ನಡ್ಬರ್ಕೋದಪ್ಪ ಅಂತ ಏ ನಿಮ್ ಪ್ರಿಯಾ ಮಮ್ಮಿ ಬರೀಪ್ಪ ಹೊರಗೆ ಅಂತ ಬರಕ ಅದೇ ಇಲ್ಲ ಹೌದು ನಾನು ಒಂದು ಕಷ್ಟ ಸರಿ ರೊಕ್ಕ ಹೋಗಿ ಈಗ ಪೂಜೆದು ವಿಡಿಯೋ ಮಾಡ್ತೀನಿ ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತವ ಹಾ ಜಿಗ್ಯಾತಾವ ನಿಜ ಅಲ್ಲ Hey!